ಆ ಹಿಂದೂ ಧರ್ಮ ಆಗಿದೆ. ಇವತ್ತು ಹಿಂದೂ ಧರ್ಮ ಬಲಿಷ್ಠ ಆಗಬೇಕಿದ್ರೆ ಅಲ್ಲಿರುವಂತ ಸಾವಿರಾರು ಸಮುದಾಯಗಳು, ಜಾತಿಗಳು ಬಲಿಷ್ಠ ಆಗಬೇಕು. ಆ ಬಲಿಷ್ಠ ಸಮಾಜ ಹಿಂದೂ ಸಮಾಜವನ್ನು ಬಲಿಷ್ಠಗೊಳಿಸುವಂತ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ಇವತ್ತು ಹಿಂದೂ ಸಮಾಜವನ್ನು ಆಲದ ಮರಕ್ಕೆ ಹೋಲಿಸ್ತೇವೆ. ಆಲದ ಮರ ಗಟ್ಟಿ ಆಗಬೇಕಿದ್ರೆ ಅದರ ಬೇರು ಗಟ್ಟಿಯಾಗಿರಬೇಕು, ರೆಂಬೆ ಕೊಂಬೆಗಳು ಗಟ್ಟಿಯಾಗಿರಬೇಕು. ಆ ರೆಂಬೆ ಕೊಂಬೆಗಳು ಇವತ್ತು ಗೌಡ ಸಮಾಜದಂತ ಈ ಸಮುದಾಯ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಾವು ನಮ್ಮ ಯುವತಿಯರನ್ನು ಯಾವ ರೀತಿಯಾಗಿ ಮುಂದೆ ಸಮಾಜದಲ್ಲಿ ನಮ್ಮ ಅಸ್ತಿತ್ವವನ್ನು ಉಳಿಸುವ ದೃಷ್ಟಿಯಿಂದ ಒಂದು ಸ್ವಾಭಿಮಾನ, ಸ್ವಾವಲಂಬಿ ಕುಟುಂಬವಾಗಿ ಬದುಕುವ ದೃಷ್ಟಿಯಿಂದ ನಾವು ಯಾವ ರೀತಿಯಾಗಿ ಯೋಚನೆ ಮಾಡಬೇಕು, ಆ ಯೋಚನೆ ಮಾಡಲಿಕ್ಕೆ ವರ್ಷಕ್ಕೊಮ್ಮೆ ನಾವು ಇಲ್ಲಿ ಸೇರ್ತೇವೆ. ನಾವು ಸೇರ್ಬೇಕಿದ್ರೆ ನಮ್ಮಲ್ಲಿ ಒಂದೊಂದು ಸಾಧಕರನ್ನು ನಾವು ಗುರುತಿಸ್ತೇವೆ. ಭಗವಂತ ಎಲ್ಲರಿಗೂ ಎಲ್ಲ ಅಂಗಗಳನ್ನು ಕೊಟ್ಟಿದ್ದಾರೆ. ಆದರೆ ಕೆಲವರಿಗೆ ಅಂಗ ಊನತೆಯನ್ನು ಕೂಡ ಕೊಡುವಂತ ಕೆಲಸ ಭಗವಂತ ಮಾಡಿದ್ದಾರೆ. ಅಂಗ ಊನತೆ ಇರುವವು ಕೂಡ ಸರ್ವಾಂಗೀಣ ಅಂಗಗಳಿರುವ ವ್ಯಕ್ತಿಗಿಂತ ಹೆಚ್ಚು ಸಾಧನೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಹುಟ್ಟುವಾಗ ಯಾವುದೋ ಒಂದು ಅಂಗವೈಕಲ್ಯತೆ ಇದ್ರು, ಬಡತನ ಇದ್ರು, ಅವ ಸಾಧಕನಾಗಿ ಬೆರೆತದ್ದು ಹತ್ತಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ. ಅಂತ ಹತ್ತಾರು ಉದಾಹರಣೆಗಳಲ್ಲಿ ಕೆಲವು ಉದಾಹರಣೆಯನ್ನು ಕೊಡುವ ಮುಖಾಂತರ, ಕೆಲವು ವ್ಯಕ್ತಿಗಳನ್ನು ಗುರುತಿಸುವ ಮುಖಾಂತರ ನಮ್ಮ ಸಮಾಜ ಹೇಗಿದೆ ಅಂತೇಳಿ ನಾವು ತೋರಿಸಿಕೊಟ್ಟಿದ್ದೇವೆ. ಬೆಂದಂತ ಅನ್ನದಲ್ಲಿ ಒಂದು ಅನ್ನವನ್ನು ತೆಗೆದ್ರೆ ಗೊತ್ತಾಗ್ತಿರುತ್ತೆ, ಸರಿಯಲ್ಲ? ಅದು ಬೆಂದಿದೆ ಇಲ್ವಾ ಅಂತೇಳಿ ಎಲ್ಲ ಅನ್ನದ ಅವನ್ನು ನಾವು ಬೆಂದಿದ ಅಂತ ನೋಡುವಂತ ಅವಶ್ಯಕತೆ ಇಲ್ಲ. ಹಾಗೆ ನಮ್ಮ ಸಮಾಜದಲ್ಲಿರುವಂತ ಆ ವ್ಯಕ್ತಿಗಳು ಹೇಗಿದ್ದಾರೆ ಅಂತ ಹೇಳಿ ಇವತ್ತು ವೇದಿಕೆಯಲ್ಲಿ ಗೌರವಿಸುವಂತ ಕೆಲಸ, ಸನ್ಮಾನಿಸುವಂತ ಕೆಲಸ ಮಾಡಿದ್ದೇವೆ. ಅಂದ್ರೆ ಅದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಪ್ರೇರಣೆ ಕೊಡುವಂತ ಕೆಲಸ ಆಗಬೇಕು ಅಂತೇಳಿ ಅದರಲ್ಲಿ ಹಿರಿಯರನ್ನು ಗೌರವಿಸಿದ್ದೇವೆ, ನಮ್ಮ ಯುವ ಪೀಳಿಗೆಗಳನ್ನು ಗೌರವಿಸಿದ್ದೇವೆ. ಅಂದ್ರೆ ಆಗ ನಮ್ಮ ಪುರುಷೋತ್ತಮ ಮನೆಯವರು ಹೇಳಿದರು, ಹಳದೇರು ಹೊಸತಿಗಳು ಕೂಡಿರಲು ಮನಸ್ಸೊಬ್ಬಗೂ ಋಷಿ ವಾಕ್ಯದೊಡನೆ ವಿಜ್ಞಾನ ಮೇಳೈಸಿದೆ, ಜಸವು ಜಗಕ್ಕೆ ಒಳಿಲಿಂದ ಮಂಕುತಿಮ್ಮ ಅಂತೇಳಿ. ಮಂಕುತಿಮ್ಮನ ಕಕ್ಕದಲ್ಲಿ ಬೀಜಿಗೆಯವರು ಉಲ್ಲೇಖ ಮಾಡ್ತಾರೆ, ಹಳೆ ಬೇರು ಬೇಕು, ಹೊಸ ಚಿಗುರು ಬೇಕು, ಋಷಿಯ ವಾಕ್ಯವೂ ಬೇಕು, ಅಲ್ಲಿ ವಿಜ್ಞಾನವೂ ಬೇಕು ಅಂತ ಹೇಳ್ತಾರೆ. ಇದು ಇವತ್ತು ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇದೆ ಅಂತೇಳಿ ಅದನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಶ್ರೀಕೃಷ್ಣ ಭಗವಂತ ಹೇಳಿದ್ದಾರೆ, ಬದಲಾವಣೆ ಜಗದ ನಿಯಮ ಅಂತೇಳಿ, ಪರಿವರ್ತನೆ ಜಗದ ನಿಯಮ ಅಂತೇಳಿ. ಆ ಪರಿವರ್ತನೆಗಳನ್ನು ಕೂಡ ನಾವು ಈ ಒಂದು ಸಮಾಜದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಣ್ತಾ ಇದ್ದೇವೆ. ನಮ್ಮಲ್ಲಿರುವಂತಹ ಬಹಳಷ್ಟು ಹಿರಿಯರು ಮುಂದಿನ ಸಾಲಿನಲ್ಲಿ ಕೂತಿದ್ರು. ನಾನು ನೋಡಿದರು 3-4 ಜನ ನಮ್ಮ ಮಾಜಿ ಅಧ್ಯಕ್ಷರು ನಾಗಪ್ಪ ಗೌಡ ಬೊಮ್ಮೆಟ್ಟಿ ಅಂತ 75 ವರ್ಷ ದಾಟಿದವರು ಇಲ್ಲಿ ಈ ಸಭೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ 18 ವರ್ಷದ ಯುವತಿಯರು ಇಲ್ಲಿದ್ದಾರೆ. ಅಂದ್ರೆ ಇಲ್ಲಿ ಈ ಸಮಾಜ ಇವತ್ತು ಯಾವ ರೀತಿಯಾಗಿ ನಾವು ಬೆಳೀತಾ ಇದೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಸಂಘಟನೆಗಳು ಕಾಲಕ್ಕೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಂಡು ಹೆಚ್ಚು ಜನರನ್ನು ನಮ್ಮನ್ನು ತೊಡಗಿಸಿಕೊಂಡಾಗ ಅಲ್ಲಿ ಖಂಡಿತ ಒಂದು ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯ. ಜೀವಿತಾವಧಿಯಲ್ಲಿ ಏನಾದರೂ ಒಂದು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಬೇಕು. ಸತ್ಕಾರ್ಯಗಳು ಸಚ್ಚಿಂತನೆಯಿಂದ ಕೂಡಿದಾಗ ಸದ್ಭಾವನೆಯನ್ನ ಸಮಾಜದಲ್ಲಿ
ಬೆಳೀತಾ ಇರ್ತಕ್ಕಂತಹ ಜನರ ಹನುಮನಗಳಲ್ಲಿ ಚಿಗುರೆಳೆಯುವಂತಹ ಕೆಲಸವನ್ನ ಮಾಡುವಂತಹ ಏಕೈಕ ಮಾಪಕ ಅಂದ್ರೆ ಅದು ಕೇವಲ ಮನುಷ್ಯ ಮಾತ್ರ. ಅಂತಹ ಸದ್ಬಳಕೆಗೆ ಬಂದಿರುವಂತಹದ್ದೇ ಈ ಮಾನವ ಜನ್ಮ. ಯಾವುದೋ ಒಂದು ರೂಪದಲ್ಲಿ ಒಂದು ಸದ್ಬಳಕೆ ಆಗಬೇಕಾಗಿದೆ. ಸದ್ಬಳಕೆ ಆಗದೆ ಶೂನ್ಯತ್ವದಲ್ಲೇ ಅದು ನಶಿಸಿ ಹೋದರೆ ಆ ಹುಟ್ಟಿನ ಸಾರ್ಥಕ್ಯ ಭಾವವನ್ನ ಕಳೆದುಕೊಂಡು ಬಿಡುತ್ತಂತೆ. ಎಲ್ಲರಿಗೂ ಸದ್ಬಳಕೆ ಮಾಡಿಕೊಳ್ಳುವಂತಹ ಗುಣವನ್ನ ಯಾವುದೇ ಪಾರ್ಶ್ವತೆ ಇಲ್ಲದೆ ಭಗವಂತ ಸರ್ವರಿಗೂ ಕೊಟ್ಟಿದ್ದಾನೆ. ನನಗೆ ಹೇಗೆ 2 ಕಣ್ಣು, 2 ಕಿವಿ, 1 ನಾಲಿಗೆ, 2 ಕೈ, 10 ಬೆರಳು, 2 ಕಾಲು ಹೇಗೆ ಕೊಟ್ಟಿದ್ದಾನೋ ಅದೇ ರೀತಿಯಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೂ ಸಹ ಕೊಟ್ಟಿದ್ದಾರೆ. ಅದನ್ನ ಸದ್ಬಳಕೆಯನ್ನಾಗಿ ಮಾಡಿಕೊಳ್ಬೇಕು, ಸದ್ವಿನಿಯೋಗ ಮಾಡಿಕೊಳ್ಬೇಕು. ಸದ್ವಿನಿಯೋಗ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ತಮ್ಮನ್ನ ತಾವು ಸಮಾಜಕ್ಕೆ ತೊಡಗಿಸಿಕೊಳ್ಬೇಕು. ಆ ತೊಡಗಿಸಿಕೊಳ್ಳುವಿಕೆಗೆ ವೇದಿಕೆ ನಿರ್ಮಾಣಗಳನ್ನ ಸಂಘ ಸಂಸ್ಥೆಗಳು ಮಾಡಿಕೊಟ್ಟಿದ್ದಾರೆ. ಆ ವೇದಿಕೆಯ ಮುಖಾಂತರ ತನ್ನಲ್ಲಿರುವಂತಹ ಘನಚಿಶಕ್ತಿಯ ಐಚ್ಛಿಕ ವಿಷಯಗಳನ್ನು ಕ್ರಿಯಾತ್ಮಕವಾಗಿ ಅದನ್ನು ಸಮಾಜಕ್ಕೆ ಮುಳುಗೊಳಿಸಿದ್ದೇ ಆದರೆ ಸಮಾಜದ ಗೌರವ, ವ್ಯಕ್ತಿಯ ಗೌರವ ಎಲ್ಲವೂ ಬೆಳೆಸಲಿಕ್ಕೆ ಪೂರಕವಾಗುತ್ತೆ. ಸಮಾಜ ಸಾಮಾಜಿಕ ಪರಿವರ್ತನೆಗಳನ್ನು ಕಾಣಬೇಕು. ಸಮಾಜ ಪರಿವರ್ತನೆಗಳನ್ನು ಕಾಣಬೇಕು. ಸಮಾಜ ಪರಿವರ್ತನೆ ಅಂತ ಹೇಳಿದ್ರೆ ಒಂದು ಕಾಲಘಟ್ಟದಲ್ಲಿ ಮುತ್ತಜ್ಜ ಅಜ್ಜನ ಕಾಲಘಟ್ಟ ಬೇರೆ. ಆದರೆ ಆಧುನಿಕ ಯುಗದ ತಂತ್ರಜ್ಞಾನದ ಆವಿಷ್ಕಾರಗಳ ನಡುವೆ ಮನುಷ್ಯ ಹೇಗೆ ಅವನ ಹೊಸ ಚಿಂತನೆಗಳು ಬೆಳೀತಾ ಹೋಗುತ್ತೋ ಹಾಗೆ ಮುಂದಿನ ಭವಿಷ್ಯಕ್ಕೂ ಸಹ ನಮ್ಮ ಮಕ್ಕಳಿಗೆ ಆ ಚಿಂತನೆಗಳನ್ನು ನಾವು ಕೊಡಬೇಕು ಅಂತ ಅಂದಾಗ ಸಾಮಾಜಿಕ ಪರಿವರ್ತನೆ ಸಮಾಜದಲ್ಲಿ ಬಹಳ ಅವಶ್ಯಕವಾಗಿದೆ. ಅವರ ಆಚಾರ, ಅವರ ವಿಚಾರ, ಅವರ ನಡೆ, ಅವರ ನುಡಿ, ಅವರ ಕ್ರಿಯಾತ್ಮಕ ಯೋಚನೆಗಳು ಇವು ಸಾರ್ವಕಾಲಿಕವಾಗಿ ಸ್ಥಿರವಾಗಿ ಉಳಿಬೇಕು ಅಂತ ಹೇಳಿದ್ರೆ ಸಮಾಜ ಪರಿವರ್ತನೆ ಆಗಲೇಬೇಕು. ಸಮಾಜ ಪರಿವರ್ತನೆ ಆಗದೇ ಹೊರತು ಅಪ್ಪ ನೆಟ್ಟಿದ ಆಲಮರ ಅಂತೇಳಿ ನಾವು ಹಾಗೆ ಕೂತ್ರೆ ಅದಾಗ್ಲಿಕ್ಕಿಲ್ಲ. ಪರಿವರ್ತನೆ ತನ್ನಿ, ಮಕ್ಕಳಲ್ಲಿ ಪರಿವರ್ತನೆ ತನ್ನಿ, ಯುವಕರಲ್ಲಿ ಪರಿವರ್ತನೆ ತನ್ನಿ. ಇವತ್ತು ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ದೊಡ್ಡ ಸಮುದಾಯ ಸಮಾಜ, ಇದರಲ್ಲಿ ಪರಿವರ್ತನೆಗಳನ್ನು ತರಬಹುದು. ಕೇವಲ ಅದು ಮನೆಯಿಂದ ಪರಿವರ್ತನೆ ಅಂತ, ಮನಸ್ಸಿನಿಂದ ಪರಿವರ್ತನೆ.